ಕರ್ನಾಟಕ ಬಿಜೆಪಿಯಲ್ಲಿ ಸಾಲು ಸಾಲು ಸಮಸ್ಯೆಗಳು ಹುಟ್ಕೊಳ್ತಾ ಇದೆ. ದಿನಕ್ಕೊಂದೊಂದು ಬಣ ಸದ್ದು ಮಾಡ್ತಾ ಇದೆ. ಆದರೂ ಹೈಕಮಾಂಡ್ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಪಾರ್ಟಿ ನಡೆಸೋ ಸಿಸ್ಟಮ್ ನೀವು ಅಪ್ಪ ಮಕ್ಕಳು ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ಹುಲಿ ಅಧಃಪತನದತ್ತ ಸಾಗುತ್ತಿದೆಯಾ ಕೇಸರಿ ಸೇನೆ? ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ. ಬಿಜೆಪಿ ಹೈಕಮಾಂಡ್ ಗಾಢ ನಿದ್ರೆಯಲ್ಲಿದ್ದಂತೆ ಕಾಣ್ತಿದೆ. ಕರ್ನಾಟಕ ಬಿಜೆಪಿ ನಾಯಕರು ಪರಸ್ಪರ ಬೈದಾಡಿಕೊಂಡು ಮರ್ಯಾದೆ ತೆಗೆದುಕೊಳ್ತಿದ್ದಾರೆ. ಅದನ್ನು ಪರಿಹರಿಸೋಕೆ ಯಾವೊಬ್ಬ ನಾಯಕನೂ ಯತ್ನಿಸಿಲ್ಲ. ವಿಜಯೇಂದ್ರ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾನೆ. ಇವತ್ತು ವಿಜಯೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಟ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ಬರ್ತಾನೆ. ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರದ್ದು 3 ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ. ಏನ್ರಿ ಮಾನ ಮರ್ಯಾದೆ? ಸಿದ್ದರಾಮಯ್ಯ ಜೊತೆ ವಿಜಯೇಂದ್ರ ಒಪ್ಪಂದ. ಸಿದ್ದರಾಮಯ್ಯ ಅವ್ರೇನು ದಡ ಇವ ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದ್ಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರು ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬೆಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬೆಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. BSYಗೆ ಹೆದರಿಸ್ಬೋದು, ನಾನು ಹೆದರೋದಿಲ್ಲ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ವಿಜಯೇಂದ್ರ ಸುತ್ತ 3-4 ಬಚ್ಚಗಳಿದ್ದಾರೆ. 1-2-3 ಬಚ್ಚ ಇಟ್ಟನ ಬಂದ ಕೂಡಲೇ ಕೊಳ್ಳಾಗೆ ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವಾಗ 10 ಓಟ್ ಇಲ್ಲ ಅವ್ರಿಂದ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಕೂತು ಇಲ್ಲಿ ಬಂದು ಬಿಜೆಪಿ ಬಗ್ಗೆ ಮಾತಾಡ್ತಾರೆ. ವಿಜಯೇಂದ್ರ ಚಡ್ಡಿ ಹಾಕೋ ಮುನ್ನ ಏನಾಗಿದ್ದೆ ಗೊತ್ತಾ? ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಅಶೋಕ್ ಆಗಲಿ. BS ಯಡಿಯೂರಪ್ಪ ರಾಜ ಹುಲಿ ಅಲ್ಲ. ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತೈತೇನು? ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ, ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ನೇರವಾಗಿ ನಾನೇ ಅಧ್ಯಕ್ಷ ಅಂತ ಘೋಷಿಸಿಕೊಳ್ಳಿ. ನಾತೀನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ. ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ. ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ಅಧಿಕೃತವಾಗಿ ಘೋಷಣೆ ಮಾಡ್ತಾರಂತ ನಾಳೆ ಸಭೆ ಮಾಡಿ ಸರ್. ಧನ್ಯವಾದ. ಒಟ್ಟಾರೆ ಬಿಜೆಪಿ ನಾಯಕರು ಬೈದಾಡಿಕೊಳ್ಳೋದ್ರಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ. ಅವರ ಡೈಲಾಗ್ಗಳನ್ನ ಕೇಳಿ ಎಂಜಾಯ್ ಮಾಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಬಿಜೆಪಿಯಲ್ಲಿ ಸಾಲು ಸಾಲು ಸಮಸ್ಯೆಗಳು ಹುಟ್ಕೊಳ್ತಾ ಇದೆ. ದಿನಕ್ಕೊಂದೊಂದು ಬಣ ಸದ್ದು ಮಾಡ್ತಾ ಇದೆ. ಆದರೂ ಹೈಕಮಾಂಡ್ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಪಾರ್ಟಿ ನಡೆಸೋ ಸಿಸ್ಟಮ್ ನೀವು ಅಪ್ಪ ಮಕ್ಕಳು. ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ಹುಲಿ ಅಧಃಪತನದತ್ತ ಸಾಗುತ್ತಿದೆಯಾ ಕೇಸರಿ ಸೇನೆ? ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ. ಬಿಜೆಪಿ ಹೈಕಮಾಂಡ್ ಗಾಢ ನಿದ್ರೆಯಲ್ಲಿದ್ದಂತೆ ಕಾಣ್ತಿದೆ. ಕರ್ನಾಟಕ ಬಿಜೆಪಿ ನಾಯಕರು ಪರಸ್ಪರ ಬೈದಾಡಿಕೊಂಡು ಮರ್ಯಾದೆ ತೆಗೆದುಕೊಳ್ತಿದ್ದಾರೆ. ಅದನ್ನು ಪರಿಹರಿಸೋಕೆ ಯಾವೊಬ್ಬ ನಾಯಕನೂ ಯತ್ನಿಸಿಲ್ಲ. ವಿಜಯೇಂದ್ರ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾನೆ. ಇವತ್ತು ವಿಜಯೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ,
ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಷ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ ಮೂಡಾಸಲ ಸಿದ್ದರಾಮಯ್ಯ ಬಿಡ್ತಾನೆ. ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರದ್ದು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ. ಏನ್ರಿ ಮಾನ ಮರ್ಯಾದೆ? ಸಿದ್ದರಾಮಯ್ಯ ಜೊತೆ ವಿಜಯೇಂದ್ರ ಒಪ್ಪಂದ. ಸಿದ್ದರಾಮಯ್ಯ ಅವ್ರೇನು ದಡ ಇವ ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದ್ಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರು ಮಾಡಲ್ಲ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲಿ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬಲ್ಲಿ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ್ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. BSYಗೆ ಹೆದರಿಸ್ಬೋದು, ನಾನು ಹೆದರೋದಿಲ್ಲ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ವಿಜಯೇಂದ್ರ ಸುತ್ತ 3-4 ಬಚ್ಚಗಳಿದ್ದಾರೆ. ಒಂದು 2-3 ಬಚ್ಚ ಇಟ್ಟನ ಅವು ಬಂದ ಕೂಡಲೇ ಕೊಳ್ಳಾಗೆ ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವ 10 ಓಟ್ ಇಲ್ಲ ಅವ್ರ ಹಿಂದ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಕೂತು ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ವಿಜಯೇಂದ್ರ ಚಡ್ಡಿ ಹಾಕೋ ಮುನ್ನ ಏನಾಗಿದ್ದೆ ಗೊತ್ತಾ? ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ. BS ಯಡಿಯೂರಪ್ಪ ರಾಜ ಹುಲಿ ಅಲ್ಲ. ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತೈತೇನು? ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ, ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ನೇರವಾಗಿ ನಾನೇ ಅಧ್ಯಕ್ಷ ಅಂತ ಘೋಷಿಸಿಕೊಳ್ಳಿ. ನಾತೀನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ. ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ. ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ಸ್ಪರ್ಧೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರಂತ ನಾಳೆ ಸಭೆ ಮಾಡಿ ಸರ್. ಧನ್ಯವಾದ. ಒಟ್ಟಾರೆ ಬಿಜೆಪಿ ನಾಯಕರು ಬೈದಾಡಿಕೊಳ್ಳೋದ್ರಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ. ಅವರ ಡೈಲಾಗ್ಗಳನ್ನ ಕೇಳಿ ಎಂಜಾಯ್ ಮಾಡಿ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೊದಲು ಬಿಜೆಪಿ ಜಗಳ ಯಾವ ರೀತಿ ಇದೆ ನೋಡ್ಕೊಂಡು ಬನ್ನಿ. ಸುಧಾಕರ್ ವಿರುದ್ಧ ವಿಜಯೇಂದ್ರ ಪಟಾಲಂ ವಾರ್. ಯಡಿಯೂರಪ್ಪ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ. ಮಿಸ್ಟರ್